ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ಕ್ಲೈಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ನಾನು. ಗಂಟೆ ಆಲ್ರೆಡಿ 12 ಆಯಿತು. ಸೊ ನನ್ನ ರೂಮ್ ಹತ್ರನೇ ಇರೋದು ಕ್ಲೈಂಟ್ ಪ್ಲೇಸ್. ಸೊ ಅದಕ್ಕೆ ಕ್ಲೈಂಟ್ ಪ್ಲೇಸಿಗೆ ಈಗ ನಿಧಾನ ಹೋಗ್ತಾ ಇದ್ದೀನಿ, ಯಾಕಂದರೆ ಮ್ಯಾನೇಜರ್ ಹೇಳಿದರು 12 ಗಂಟೆ ಹೊತ್ತಿಗೆ ಹೋಗುವ ಅಂತ. ಸೊ ಹೊಸ ಕ್ಲೈಂಟ್ ಇದು, ಅದಕ್ಕೆ ಆರಾಮಾಗಿ 12 ಗಂಟೆಗೆ ಹೋಗ್ತಾ ಇದ್ದೀನಿ. ನೋಡುವ ಗೈಸ್ ಇನ್ನೇನು ಆಗುತ್ತೆ ಅಂತ ಇವತ್ತು. ಲೆಟ್ಸ್ ಗೋ ಗೈಸ್. ನಮ್ಮದು ಕೆಲಸ ಮುಗೀತು ಇವತ್ತು. ಮಧ್ಯಾಹ್ನ 12 ಗಂಟೆಗೆ ಬಂದ್ವಿ, ಈಗ 6 ಗಂಟೆಗೆ ಹೊರಟ್ವಿ. ಸೊ ಕ್ಲೈಂಟ್ ಪ್ಲೇಸ್ ನಮ್ಮ ರೂಮ್ ಹತ್ರನೇ ಇರೋದು. ಇವತ್ತು ಫಸ್ಟ್ ಟೈಮ್ ಬಂದದಲ್ಲ, ಸೊ ಜಾಸ್ತಿ ಕೆಲಸ ಇರಲಿಲ್ಲ. ಚಟಾಪಟ ಅಂತ ಕೆಲಸ ಮುಗಿಸಿ ಹೊರಟ್ವಿ. ಇಲ್ಲಿ ನೋಡಿ, ಅಂಜನ್ ಅವರು ಹೊರಟ್ರು, ನಾವು ಹೊರಟ್ವಿ ಇನ್ನು ಮನೆಗೆ ಹೋಗುವ. ಲೆಟ್ಸ್ ಗೋ ಗೈಸ್. ಗೈಸ್ ನಾವು ರೂಮಿಗೆ ಬಂದ್ವಿ. ಸೊ ನಮ್ಮ ರೂಮ್ ಹತ್ರನೇ ಕ್ಲೈಂಟ್ ಪ್ಲೇಸ್ ಅಂತ ಹೇಳಿದ್ದೆ ನಾನು. ಇಲ್ಲಿ ನೋಡಿ, ಅಂಜನ್ ಅವರು ಏನೋ ವರ್ಕ್ ಮಾಡ್ತಿದ್ದಾರೆ. ಸೊ ಇವತ್ತು ಫಸ್ಟ್ ಟೈಮ್ ತುಂಬ ಬೇಗ ಬಂದದ್ದು ನಾನು ರೂಮ್ಗೆ. ಇವತ್ತು ಅಡುಗೆ ಮಾಡಲಿಕ್ಕಿದ್ದೆ, ಪದಾರ್ಥ ನಿನ್ನೆದುಂಟು, ಅಡುಗೆ ಏನಿಲ್ಲ. ರೈಸ್ ಒಂದು ಮಾಡಿದರೆ ಆಯಿತು ಅಷ್ಟೇ ಇವತ್ತಿನ ಕೆಲಸ. ಇವತ್ತು ಆರಾಮ್, ಫುಲ್ ಚಿಲ್. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ, ತುಂಬ ದಿನದ ನಂತರ ನಮ್ಮದು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು ಚಪಾತಿ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಹೇಳ್ತಾರೋ ಇಲ್ವಾ ಅಂತ. ನಾಳೆ ಚಪಾತಿ ಆದಮೇಲೆ ಹೇಳ್ತೇವೆ ನಿಮಗೆ ಚಪಾತಿ ಮಾಡಿದಾರಾ ಇಲ್ವಾ ಅಂತ. ತುಂಬ ದಿವಸ ಆಯ್ತು ಅವ್ರು ತಿಂಡಿಯೇ ಮಾಡ್ತಿಲ್ಲ ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು. ಖಾಲಿ ರೈಸ್ ಮಾಡ್ತಿದ್ದಾರೆ, ಖಾಲಿ ರೈಸ್ ಮಾತ್ರ ಮಾಡ್ತಿದ್ದಾರೆ. ಮತ್ತೇನು ಈ ವಾರ 2-3 ವಾರ ಆಯಿತು ಅವ್ರು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು ಚಾರ್ಜ್ ತಗೊಂಡಾಗಿಂದ ನಮಗೆ ತಿಂಡಿನೇ ಇಲ್ಲ. ರಾತ್ರಿ ಮಾತ್ರ ನಾವು ವೆರೈಟಿ ಮಾಡಿ ಹಾಕ್ತಿದ್ದೇವೆ. ಬೆಳಿಗ್ಗೆ ತಿಂಡಿನಿಲ್ಲ ಏನಿಲ್ಲ, ಖಾಲಿ ಊಟ ಮಾಡಿ ಆಫೀಸ್ಗೆ ಹೋಗ್ತಿದ್ದೇವೆ ನಾವು. ಸೊ ಫೈನಲಿ ಏನು ಚಪಾತಿ ಮಾಡ್ತೇನಂತ ಕುತ್ಕೊಂಡಿದ್ದಾನೆ ಪ್ರಜ್ವಲ್. ಗೊತ್ತಿಲ್ಲ, ನಾಳೆ ನೋಡುವ. ಚಪಾತಿ ಆದರೆ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇವೆ, ನೋಡಿ ಗೈಸ್. ಇಲ್ಲಿ ನೋಡಿ, ತುಂಬ ದಿನದ ನಂತರ ನಮ್ಮದು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು ಚಪಾತಿ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಹೇಳ್ತಾರೋ ಇಲ್ವಾ ಅಂತ. ನಾಳೆ ಚಪಾತಿ ಆದಮೇಲೆ ಹೇಳ್ತೇವೆ ನಿಮಗೆ ಚಪಾತಿ ಮಾಡಿದಾರಾ ಇಲ್ವಾ ಅಂತ. ತುಂಬ ದಿವಸ ಆಯ್ತು ಅವ್ರು ತಿಂಡಿಯೇ ಮಾಡ್ತಿಲ್ಲ ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು. ಖಾಲಿ ರೈಸ್ ಮಾಡ್ತಿದ್ದಾರೆ, ಖಾಲಿ ರೈಸ್ ಮಾತ್ರ ಮಾಡ್ತಿದ್ದಾರೆ. ಮತ್ತೇನು ಈ ವಾರ 2-3 ವಾರ ಆಯಿತು ಅವ್ರು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಅವರು ಚಾರ್ಜ್ ತಗೊಂಡಾಗಿಂದ ನಮಗೆ ತಿಂಡಿನೇ ಇಲ್ಲ. ರಾತ್ರಿ ಮಾತ್ರ ನಾವು ವೆರೈಟಿ ಮಾಡಿ ಹಾಕ್ತಿದ್ದೇವೆ. ಬೆಳಿಗ್ಗೆ ತಿಂಡಿನಿಲ್ಲ ಏನಿಲ್ಲ, ಖಾಲಿ ಊಟ ಮಾಡಿ ಆಫೀಸ್ಗೆ ಹೋಗ್ತಿದ್ದೇವೆ ನಾವು. ಸೊ ಫೈನಲಿ ಏನು ಚಪಾತಿ ಮಾಡ್ತೇನಂತ ಕುತ್ಕೊಂಡಿದ್ದಾನೆ ಪ್ರಜ್ವಲ್. ಗೊತ್ತಿಲ್ಲ, ನಾಳೆ ನೋಡುವ. ಚಪಾತಿ ಆದರೆ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇವೆ, ನೋಡಿ ಗೈಸ್. ಇಲ್ಲಿ ನೋಡಿ, ಕಿಶೋರ 3 ಲೆವೆಲ್ಸ್ ಆಫ್ ಎಗ್ ಆಮ್ಲೆಟ್ ಮಾಡ್ತಿದ್ದಾನೆ. ನೋಡುವ ಹೇಗಾಗ್ತದಂತ. ಫ್ಯಾನ್ ಎಲ್ಲ ಬಿಸಿ ಮಾಡ್ಕೊಂಡು ರೆಡಿ ಆಗ್ತಿದ್ದಾನೆ. ಲೆಟ್ಸ್ ಗೋ ಗೈಸ್. 3 ಲೆವೆಲ್ಸ್ ಆಫ್ ಆಮ್ಲೆಟ್ ಇದ್ದು ಫಸ್ಟ್ ಲೆವೆಲಲ್ಲಿದೆ. 3ನೇ ಲೆವೆಲಿಗೆ ಹೋಗೋಷ್ಟೊತ್ತಿಗೆ ಆಮ್ಲೆಟ್ ಸೈಕ್ ಆಗ್ತದೆ ನೋಡಿ. ನಮ್ದು ಆಮ್ಲೆಟ್ ಎಲ್ಲ ರೆಡಿ ಆಯಿತು, ಇನ್ನು ಊಟ ಮಾಡಿ ಮಲ್ಕೊಳ್ಳೋದು ನಾವು. ಕಿಶೋರ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಕೊಟ್ಟ ನಮಗೆ. ಸೊ ಇನ್ನು ಊಟ ಮಾಡಿ ಮಲ್ಕೊಳ್ಳೋದು ನಾವು. ಮತ್ತೆ ಮುಂದೆ ವ್ಲಾಗ್ ಸಿಗುವ. ಅಲ್ಲಿ ತನಕ ನಮ್ಮ ವ್ಲಾಗ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಗುಡ್ ನೈಟ್ ಗೈಸ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಸಿಗೋಣ ಇದೇ ಪ್ರೀತಿಯೊಂದಿಗೆ. ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.